ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಕೆಆರ್ಡಿಸಿಎಲ್ ವತಿಯಿಂದ ವಿವಿಧ ಮಹನೀಯರ ವೃತ್ತಗಳನ್ನು ನಿರ್ಮಿಸುವಂತೆ ಆಗ್ರಹಿಸಿ ವೃತ್ತಗಳ ಹೋರಾಟ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಹೋರಾತ್ರಿ ಧರಣಿಯನ್ನ ತಹಶೀಲ್ದಾರ್ ಅವರು ನೀಡಿದ ಭರವಸೆಯ ಮೇರೆಗೆ ವಾಪಸ್ ಪಡೆಯಲಾಗಿದೆ ಎಂದು ಜೆ ಸುಧಾಕರ್ ಹಾಗೂ ಜಗದೀಶ್ ಓತೂರು ತಿಳಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲದಿದ್ದರಿಂದ ಈ ಪ್ರತಿಭಟನೆ ನಡೆಸಲಾಗಿತ್ತು ಎಂದು ಸ್ಪಷ್ಟಪಡಿಸಿರುವ ಮುಖಂಡರು, ಆಡಳಿತ ಮಂಡಳಿಯು ನೀಡಿದ ಭರವಸೆಯಂತೆ ಶೀಘ್ರವೇ ವೃತ್ತಗಳನ್ನು ನಿರ್ಮಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹದಂತಹ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆಯಿಂದ ಈ ಒಂದು ಮಾನ್ವಿಯಲ್ಲಿ ನಾಗರಿಕರ ವೇದಿಕೆಯಿಂದ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಈ ಒಂದು ಮಾನ್ವಿಯಲ್ಲಿ ಈ ಚತುಷ್ಪಥ ರಸ್ತೆ ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಮಾನೀಯರ ಪುತ್ಥಳಿಗಳು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಯವರಿಗೆ ಅದು ಒಂದು ಮಾರ್ಗದರ್ಶನ ಆಗ್ಬೇಕನ್ನುವಂತ ದೃಷ್ಟಿಕೋನದಿಂದ ಇವತ್ತು ಜಗಜ್ಯೋತಿ ಬಸವೇಶ್ವರ ವೃತ್ತ ಇರ್ಬೋದು, ಹಾಗೇನೆ BR ಅಂಬೇಡ್ಕರ್ ಅವರ ವೃತ್ತ, ಮಹಾತ್ಮ ಗಾಂಧೀಜಿ ಅವರ ವೃತ್ತ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಅವರ ವೃತ್ತ, ಛತ್ರಪತಿ ಶಿವಾಜಿ ಅವರ ವೃತ್ತಗಳು ಏನು ಮಾನ್ವಿಯಲ್ಲಿ ಇದಾವೆ ಮೊದಲಿಂದ, ಅವುಗಳನ್ನ ಈ ಒಂದು ರಸ್ತೆ ನಿರ್ಮಾಣದ ನಿಮಿತ್ತ ಅವೆಲ್ಲವೂ ಕೂಡ ಇವತ್ತು ಒಂದು ಹಂತದಲ್ಲಿ ನಿರ್ಮಾಣಕ್ಕೆ ಅಡ್ಡಿ ಆತಂಕಗಳು ಉಂಟಾಗಿದ್ದಾವೆ. ಅವುಗಳನ್ನ ಸರಿಪಡಿಸ್ತಕ್ಕಂತ ನಿಟ್ಟಿನಲ್ಲಿ ಮಾನವೀಯ ನಾಗರಿಕರ ಪರವಾಗಿ ನಾವೆಲ್ಲ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇದರ ಪ್ರಯುಕ್ತ ಇವತ್ತು ಮಾನ್ಯ ತಹಸೀಲ್ದಾರ್ ನಮ್ಗೆಲ್ಲ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಸಂಜೆ 4 ಗಂಟೆಗೆ ಈ ಒಂದು ಎಲ್ಲೆಲ್ಲಿ ವೃತ್ತಗಳ ನಿರ್ಮಾಣಕ್ಕೆ ಸ್ಥಳ ಗುರುತು ಮಾಡತಕ್ಕಂಥದಕ್ಕೆ ಬೇಕಾಗಿರುವಂತ ಈ ಒಂದು KRDCL ಅಧಿಕಾರಿಗಳಿರ್ಬೋದು ಅಥವಾ ಸರ್ವೆ ಅಧಿಕಾರಿಗಳಿರ್ಬೋದು, ಮುನ್ಸಿಪಾಲಿಟಿಯ ಚೀಫ್ ಆಫೀಸರ್ ಇರ್ಬೋದು, ಇನ್ನಿತರ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಇವತ್ತು 4 ಗಂಟೆಗೆ ಎಲ್ಲಾ ವೃತ್ತಗಳ ಸ್ಥಳ ಒಂದು ಗುರುತು ಮಾಡುವಿಕೆಯನ್ನ ಎಲ್ಲಾ ನಾಗರಿಕರ ಸಮ್ಮುಖದಲ್ಲಿ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯ ಮೂಲಕ ನಾವು ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದೇವೆ. ಈಗಾಗಲೇ ನಿನ್ನೆ ದಿನ ನಮ್ಮ ಮುಖಂಡರು ಬಂದು ಹೇಳಿದ್ದಾರೆ, ಈ ಒಂದು ಹೋರಾಟ ಎಲ್ಲಿವರೆಗೆ ಆಗುತ್ತೆ ಅಂತಂದ್ರೆ, ಒಂದು ವೇಳೆ ಇದನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾನವೀಯ ನಾಗರಿಕರ ಪರವಾಗಿ ಎಲ್ಲಾ ಸಮಾಜದ ಬಾಂಧವರೊಂದಿಗೆ ನಾವು ನಿನ್ನೆ ಈ ಒಂದು ರಸ್ತೆಯಲ್ಲಿ ಬರ್ತಕ್ಕಂತ ವೃತ್ತಗಳ ಅಭಿವೃದ್ಧಿ ಮತ್ತು ಪುತ್ಥಳಿಗಳ ನಿರ್ಮಾಣಕ್ಕಾಗಿ ಹೋರಾಟ ಮಾಡುವ ಒಂದು ನಿರ್ಣಯಕ್ಕೆ ಬಂದು ನಿನ್ನೆಯೇ ನಾವು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಆರಂಭ ಮಾಡಿದೀವಿ. ಈ ಕುರಿತು ಮಾನ್ಯ ತಹಸೀಲ್ದಾರ್ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ, ನಾವು ಈಗ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ. ಅದೆಲ್ಲವೂ ಕೂಡ ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಆರಂಭವಾಗಿತ್ತು. ತಹಸೀಲ್ದಾರರು ನಿನ್ನೆ ರಾತ್ರಿ ಫೋನ್ ಮಾಡಿ ಇದನ್ನೆಲ್ಲ ಒಂದು ಜನಗಾಣಿಸೋಣ, ಇದಕ್ಕ ವೃತ್ತಗಳ ನಿರ್ಮಾಣ ಮಧ್ಯದಲ್ಲಿ ಪುತ್ಥಳಿಗಳ ಸ್ಥಾಪನೆಗೆ ಅವಕಾಶ ಇಲ್ಲ, ನಿರ್ಬಂಧ ಇದೆ ಅಂತ ಹೇಳಿ ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ನಾವೆಲ್ಲರೂ ಕೂಡ ವೃತ್ತಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸ್ಥಳಾವಕಾಶ ನಾವು ಪರಿಶೀಲನೆ ಮಾಡಿ ಒಂದು ಮಾರ್ಕ್ ಮಾಡೋಣ ಅಂತ ಹೇಳಿ ತಹಸೀಲ್ದಾರ್ ಅವರು ಇವತ್ತು ನಮಗೆ ಮಾತು ಕೊಟ್ಟಾರ, ಭರವಸೆಯನ್ನು ಕೊಟ್ಟಾರ. ಅದೇ ರೀತಿಯಾಗಿ ನಿನ್ನೆ ಕೂಡ ಹೇಳಿದ್ವಿ ನಾವು, ಈ ವೃತ್ತಗಳ ನಿರ್ಮಾಣ, ಈ ಮಹನೀಯರ ನಿರ್ಮಾಣ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನ್ ವ್ಯಕ್ತಿ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟ ಶಾಂತಿಯುತವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದ